ನಮಸ್ತೆ, ಮನು ವೈಷ್ಣವ ಅಂತ ಬಿಜೆಪಿ ಕಾರ್ಯಕರ್ತ. ಎಲ್ಲ ಇಲಾಖೆಯಲ್ಲೂ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಿದೆ. ನಿಮ್ಮದೇ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ನಿಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ತಿರುಗಿ ಬಿದ್ದಿದ್ದಾರೆ. ನೀವು ಯಾವ ಜನರ ಹತ್ರ ಹೋಗಿ ಏನೇನು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರೋ ಇವತ್ತು ಆ ಜನರ ಸ್ಥಿತಿಗತಿ ಗೋಳು ಕೇಳೋರು ಯಾರು ಸರ್? ಇವತ್ತು ನಿಂತುಬಿಟ್ಟಿದೆ, ಭಾಳ ಸರಿಯಾಗಿದ್ದೀವಿ ಅಂತ ನಾನೇನು ಹೇಳಲೇ ಇಲ್ಲ. ವ್ಯವಸ್ಥೆ ಮುಂದುವರಿತಾನೆ ಹೋಗ್ತಾ ಇದೆ. ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಗೌರ್ಮೆಂಟ್, ಇಟ್ಸ್ ಎ ಕ್ವಶನ್ ಆಫ್ ದ ಸಿಸ್ಟಮ್. ಇದನ್ನು ಕಂಟ್ರೋಲ್ ಮಾಡಬೇಕಂತಲೇ ನಾವೀಗ 5 ಇಲಾಖೆಗೆ ಮೊದಲೇ ಹೆಜ್ಜೆ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅಂತ ನೀವು ಬಜೆಟ್ ಸ್ಪೀಚಲ್ಲೇ ನಾವು ಹಾಕಿದ್ವಲ್ಲ, ಈಗ ಸ್ಟಾರ್ಟ್ ಆಗಿಬಿಟ್ಟಿತು. ಈ 5 ಡಿಪಾರ್ಟ್ಮೆಂಟಲ್ಲಿ ನೋ ಟ್ರಾನ್ಸ್ಫರ್ಸ್, ಯಾವ MLA ಯಾವ ಅಧಿಕಾರಿ ಏನೂ ಇಲ್ಲ. ನಿಮಗೂ ಅದು ಗೊತ್ತಿದೆ. ಇದು ಮೊದಲೇ ಹೆಜ್ಜೆ. ಇದಾದ ಕೂಡಲೇ ನಿಂತುಬಿಟ್ಟಿದೆ ಅಂತಲ್ಲ, ಇನ್ನೂ ಕ್ಲಾಸ್ 1ಗೆ ಒಂದಿಷ್ಟು ಹೋಗಬೇಕು. ಅದು ಹೋದಾಗ ಸ್ವಲ್ಪ ಟ್ರಾನ್ಸ್ಫರ್ನಲ್ಲಿ ಫಸ್ಟ್ ನಿಲ್ಲಬೇಕು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಬರೆದಿಟ್ಕೊಳ್ಳಿ, ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ಚುನಾವಣೆಯ ಭ್ರಷ್ಟಾಚಾರ ಕಡಿಮೆ ಆಗದೆ ಹೊರತು ಕರ್ನಾಟಕದ ರಾಜಕೀಯ ವ್ಯವಸ್ಥೆ, ಕರ್ನಾಟಕ ಅಂತಲ್ಲ, ಮಹಾರಾಷ್ಟ್ರ ಇರ್ಬೋದು, ಇಡೀ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಹಿಡಿತ ಮಾಡಲಿಕ್ಕಾಗಲ್ಲ. ಇವತ್ತು ಚುನಾವಣೆ ಅಂದರೆ ಅಂತಿಂತ ನಿಲ್ಲಕ್ಕೆ ಪರಿಸ್ಥಿತಿಯಲ್ಲಿಲ್ಲ. ಇದು ಟ್ರೂತ್. ಇದು ದುಡ್ಡು ಹಾಕಿದವ್ರು ದುಡ್ಡು ತೆಗಿತಾರಪ್ಪ, ಇದು ಟ್ರೂತ್. ಇದು ಅಲ್ಲಿ ಹಾಕು ಬ್ಲೇಡ್ ಹಚ್ಚು, ಅದ್ರಾಗೇನು ಇದೈತೆ? ಇದು ನಾವು ಹೊರಗೆ ಮಾತಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ನಾವು ಮಾತಾಡಿದ್ರೆ ನಮ್ಮ ಎಲ್ಲ ಮೆಂಬರ್ಶಿಪ್ ಹೋಗ್ಬಿಡ್ತಾವೆ ಎಲ್ಲರೂ. ಅಲ್ಲಿ ಸುಳ್ಳು ಎಲ್ರಿಗೂ ಗೊತ್ತಿರೋದೆ ಸರ್, ಎಲ್ಲರಿಗೂ ಗೊತ್ತಿರೋದೆ ಅಲ್ಲ. ಯಾಕಂದರೆ ನೋಡಿ, ಚುನಾವಣೆಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ಆಗ್ತಾ ಇದೆ. ಇದು ನಿಲ್ಲಬೇಕು. ಅದೇನು BJP ನಮಗೆ ಗೊತ್ತಿಲ್ವ ಅವರು ಎಷ್ಟು ಹಣ ಖರ್ಚು ಮಾಡ್ತಾರೆ, ಕಾಂಗ್ರೆಸ್ನವ್ರು ಎಷ್ಟು ಖರ್ಚು ಮಾಡ್ತಾರೆ, JDSನವರು ಎಲ್ಲರೂ ಅವರೇ.